ಗೌರಿಬಿದನೂರು ತಾಲೂಕಿನ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಭಾನುವಾರ ನಡೆದ ಹೊಂಗೇರಿನ ಜನಸೇವಾ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಹಾಗೂ ಡಾಕ್ಟರ್ ಎಚ್.ಎನ್. ಪ್ರಾಧಿಕಾರದ ಅಧ್ಯಕ್ಷರೂ ಆದ ಮಾಜಿ ಸಚಿವರಾದ ಎನ್.ಎಸ್. ಶಿವಶಂಕರರೆಡ್ಡಿರವರು ಮತ್ತು ಇನ್ನಿತರ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಈ ವೇಳೆ ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಿವಶಂಕರರೆಡ್ಡಿರವರು, ಸಮಾಜ ಸೇವೆ ಎನ್ನುವುದು ಇಂದು ಹುಟ್ಟಿ ನಾಳೆ ಸಾಯುವಂತೆ ಇರಬಾರದು. ಈ ಸೇವೆ ನಿರಂತರವಾಗಿ ನಡೆಯುತ್ತಿರಬೇಕೆಂದು ಕಿವಿಮಾತು ತಿಳಿಸಿದರು. ಸಮಾಜದಲ್ಲಿ ಎಲ್ಲ ಥರದ ಜನ ಇರ್ತಾರೆ. ಕೆಲವರು ಸ್ಥಿತಿವಂತರು ಇರ್ತಾರೆ, ಕೆಲವರು ಬಡವರು ಇರ್ತಾರೆ, ಕೆಲವರಿಗೆ ಸಹಾಯ ಹಸ್ತ ನೀಡ್ತಕ್ಕಂಥ ಅಗತ್ಯತೆ ಇರುತ್ತೆ. ಸ್ವಾಮೀಜಿಗಳು ಹೇಳ್ತಾ ಇದ್ರು, ಎಲ್ಲ ಶ್ರೀಮಂತರು ಕೂಡ ಸಹಾಯ ಮಾಡ್ತಕ್ಕಂಥ, ದಾನ ಮಾಡ್ತಕ್ಕಂಥ ಮನಸ್ಥಿತಿ ಎಲ್ರಿಗೂ ಇರೋದಿಲ್ಲ, ಆದರೆ ಕೆಲವರಿಗೆ ಇರುತ್ತೆ ಅಂತೇಳಿ ಸಮಾಜದಲ್ಲಿ ನಾವು ನೋಡುತ್ತೇವೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ, ಸಮಾಜ ಸೇವೆ ಕೆರೆಗೆ ಕೋಡಿ ಇದ್ದಂತೆ ಗಳಿಸಿದ ಸಂಪತ್ತಿಗೆ ದಾನ ಎಂಬ ಕೋಡಿ ಇರಬೇಕೆಂದು ತಮ್ಮ ಹಿತನುಡಿಗಳನ್ನು ತಿಳಿಸಿದರು. ಈ ದೇಶದಲ್ಲಿ ದಾರಿದ್ರ್ಯ ಮತ್ತು ಕೊರತೆ ಇರ್ತಾನೆ ಇರಲಿಲ್ಲ. ಅರ್ಥ ಆಗತ್ತೆ ನಿಮಗೆಲ್ಲ? ಹಾಗಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಲವಾರು ಗಣ್ಯರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮೀಸಾಗರ್ ಅವರಿಗೆ ಶುಭಾಶಯ ತಿಳಿಸಿ ಶಕ್ತಿ ತುಂಬಿದರು. ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಮಹಿಳೆಯರಿಗೆ ಬಾಗಿನ ಎಲ್ಲರ ಗಮನ ಸೆಳೆದವು. ಇದರ ಜೊತೆಗೆ ಕಾರ್ಯಕ್ರಮದಲ್ಲಿ ಏರ್ಪಡಿಸಲಾಗಿದ್ದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಪ್ರತಿಯೊಬ್ಬರನ್ನು ಉಲ್ಲಾಸಗೊಳಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾಯಿತು. ಇನ್ನು ಹೊಂಗೇರಿನ ಸೇವಾ ಸಮಿತಿ ಸಂಸ್ಥಾಪಕರಾದ ಲಕ್ಷ್ಮೀಸಾಗರ್ ಮಾತನಾಡಿ, ನನ್ನದು ಕೇವಲ ನಿಸ್ವಾರ್ಥ ಸೇವೆಯೇ ಹೊರತು ಬೇರೆ ಏನೂ ಇಲ್ಲ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತೇನೆ ಹಾಗೂ ಅಶಕ್ತರು ಮತ್ತು ಬಡವರ ಕಷ್ಟಕ್ಕೆ ನಿಲ್ಲುವುದಾಗಿ ತಿಳಿಸಿದರು. ಒಟ್ಟಾರೆ ಸೇವಾ ಮನೋಭಾವದಿಂದ ಸಮಾಜ ಸೇವೆಗೆ ಬರುತ್ತಿರುವ ಹೊಂಗೇರಿನ ಜನಸೇವಾ ಟ್ರಸ್ಟ್ಗೆ ಶುಭವಾಗಲಿ. ವರದಿ ಭಾಸ್ಕರ್ ರೆಡ್ಡಿ, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.